ನಮಸ್ಕಾರ ಸ್ನೇಹಿತರೆ. ಮೇ 27, 2026ರಂದು ಅತ್ಯಂತ ಪವಿತ್ರವಾದ ಮತ್ತು ಅಪರೂಪದ ಪದ್ಮಿನಿ ಏಕಾದಶಿ ಉಪವಾಸವನ್ನ ಆಚರಿಸಲಾಗುತ್ತದೆ. ಇದು ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ವಿಶೇಷ ಏಕಾದಶಿಯಾಗಿದೆ. ಈ ದಿನದ ಉಪವಾಸದ ಸಮಯ, ಮಹತ್ವ ಮತ್ತು ಪೂಜಾ ವಿಧಾನದ ಸಂಪೂರ್ಣ ವಿವರಗಳನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಿದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಮುಖ್ಯ ಸಮಯ ಮತ್ತು ಮುಹೂರ್ತ. ಪಂಚಾಂಗದ ಪ್ರಕಾರ ಪ್ರಮುಖ ಸಮಯಗಳು ಈ ಕೆಳಗಿನಂತಿವೆ. ಏಕಾದಶಿ ತಿಥಿ ಆರಂಭ ಮೇ 26, 2026ರಂದು ಬೆಳಿಗ್ಗೆ 5:10ಕ್ಕೆ. ಏಕಾದಶಿ ತಿಥಿ ಮುಕ್ತಾಯ ಮೇ 27, 2026ರಂದು ಬೆಳಿಗ್ಗೆ 6:21ಕ್ಕೆ. ಉಪವಾಸ ಆಚರಿಸುವ ದಿನ ಮೇ 27, 2026ನೇ ಬುಧವಾರ. ಪಾರಣೆಯ ಸಮಯ ಮೇ 28, 2026ನೇ ಗುರುವಾರ ಬೆಳಿಗ್ಗೆ 5:25ರಿಂದ 7:56ರ ಒಳಗೆ ಉಪವಾಸವನ್ನ ಬಿಡಬೇಕು. ಇನ್ನು ಪದ್ಮಿನಿ ಏಕಾದಶಿಯ ಮಹತ್ವವನ್ನ ತಿಳ್ಕೊಳ್ಳೋದಾದ್ರೆ, ಇದೊಂದು ಅಪರೂಪದ ದಿನ. ಇದು ಪ್ರತಿ 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದಲ್ಲಿ ಮಾತ್ರ ಬರುತ್ತದೆ. ಆದ್ದರಿಂದ ಇದಕ್ಕೆ ಆಧ್ಯಾತ್ಮಿಕವಾಗಿ ಅತ್ಯಂತ ಹೆಚ್ಚಿನ ಶಕ್ತಿ ಇದೆ. ಪಾಪನಾಶಕ. ಈ ದಿನ ಭಕ್ತಿಯಿಂದ ಉಪವಾಸಗಳನ್ನ ಮಾಡುವುದರಿಂದ ಇಂದಿನ ಜನ್ಮಗಳ ಪಾಪಗಳು ದೂರವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ವಿಷ್ಣು ಅನುಗ್ರಹ ಕೂಡ ಸಿಗುತ್ತದೆ. ಈ ವ್ರತವನ್ನ ಆಚರಿಸುವುದರಿಂದ ವರ್ಷದ ಎಲ್ಲಾ ಏಕಾದಶಿಗಳನ್ನ ಆಚರಿಸಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಇನ್ನು ಉಪವಾಸ ಮತ್ತು ಪೂಜಾ ವಿಧಾನವನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಬೆಳಗ್ಗಿನ ಪೂಜೆ. ಏಕಾದಶಿಯ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುಭ್ರವಾದ ಹಳದಿ ಬಣ್ಣದ ಬಟ್ಟೆ ಧರಿಸಿ ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ. ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಮುಂದೆ ದೀಪ ಹಚ್ಚಿ ಉಪವಾಸದ ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಅರ್ಪಣೆಯನ್ನ ಏನೇನ್ ಮಾಡ್ಬೇಕು ದೇವರಿಗೆ ಅಂತ ಹೇಳೋದಾದ್ರೆ, ಶ್ರೀಹರಿಗೆ ಹಳದಿ ಹೂಗಳು, ತುಳಸಿ ದಳ, ಹಣ್ಣುಗಳು ಮತ್ತು ಹಳದಿ ಬಣ್ಣದ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಿ. ಇನ್ನು ಅವತ್ತಿನ ದಿನ ಯಾವ ಮಂತ್ರವನ್ನ ಹೇಳ್ಬೇಕು ಅನ್ನೋದಾದ್ರೆ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮವನ್ನ ಪಠಿಸಿ. ಇನ್ನ ಆಹಾರದ ನಿಯಮ. ಹೇಗೆ ಉಪವಾಸ ಇರಬೇಕು ಅಂತ ಹೇಳೋದಾದ್ರೆ, ಉಪವಾಸದ ದಿನ ಯಾವುದೇ ರೀತಿಯ ಧಾನ್ಯಗಳು ಅಂದ್ರೆ ಅಕ್ಕಿ, ಗೋಧಿ, ರಾಗಿ ಇತ್ಯಾದಿ ಮತ್ತು ಬೇಳೆಕಾಳುಗಳನ್ನ ಸೇವಿಸಬಾರದು. ಕೇವಲ ನೀರು, ಹಾಲು ಅಥವಾ ಹಣ್ಣುಗಳನ್ನ ಮಾತ್ರ ಸೇವಿಸಬಹುದು. ಇನ್ನು ಜಾಗರಣೆ ಸಾಧ್ಯವಾದರೆ ರಾತ್ರಿ ವಿಷ್ಣುವಿನ ಭಜನೆ ಮಾಡುತ್ತಾ ಜಾಗರಣೆ ಮಾಡುವುದು ಶ್ರೇಷ್ಠ. ದ್ವಾದಶಿ ಪಾರಣೆ. ಮರುದಿನ ಮೇ 28 ಮುಂಜಾನೆ ಬ್ರಾಹ್ಮಣರಿಗೆ ಅಥವಾ ದೀನರಿಗೆ ದಾನ ನೀಡಿ. ನಿಗದಿತ ಪಾರಣೆ ಮುಹೂರ್ತದಲ್ಲಿ ಸಾತ್ವಿಕ್ ಆಹಾರ ಸೇವಿಸಿ ಉಪವಾಸವನ್ನ ಮುಕ್ತಾಯಗೊಳಿಸಿ. ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.